ಕ್ವಾಜಾ ಅಲಿಯಾಸ್ ಮುಕಳೆಪ್ಪ ಮದುವೆಗೆ 108 ವಿಘ್ನ. ನಾನು ಸ್ವಇಚ್ಛೆಯಿಂದ ಮದುವೆಯಾಗಿದ್ದೀನಿ ಅಂತಿರೋ ಗಾಯತ್ರಿ. ಅವನು ಮಗಳ ತಲೆ ಕೆಡಿಸಿದ್ದಾನೆ ಅಂತಿರೋ ಗಾಯತ್ರಿ ಪೋಷಕರು. ಮುಕಳೆಪ್ಪ ವೆಡ್ಸ್ ಗಾಯತ್ರಿ ಮದುವೆಯಲ್ಲಿ ಸರಿಯುತ್ತಿದೆಯಾ ಲವ್ ಜಿಹಾದ್ ನೆರಳು? ಕ್ವಾಜಾ ಅಲಿಯಾಸ್ ಮುಕಳೆಪ್ಪ ಗಾಯತ್ರಿಯನ್ನ ಬೆದರಿಸಿ ಮದುವೆಯಾದ್ನ? ಅವನಿಗೆ ಇನ್ನೂ 8 ಜನ ಹುಡುಗಿಯರ ಜೊತೆ ನಂಟಿದೆಯಾ? ಇದೇ ಈ ಹೊತ್ತಿನ ವಿಶೇಷ. ಮುಕಳೆಪ್ಪನ ಲಗ್ನ ಯಾಕಿಷ್ಟು ವಿಘ್ನ? ಕಳೆದ 1 ವಾರದಿಂದ ಮುಕಳೆಪ್ಪನ ಮದುವೆ ವಿಚಾರ ದೊಡ್ಡ ವಿವಾದವೇ ಸೃಷ್ಟಿಯಾಗಿದೆ. ಇಲ್ಲಿ ಲವ್ ಜಿಹಾದ್ ಎಂಬ ಕರಾಳ ಕೈಗಳು ಕೆಲಸ ಮಾಡುತ್ತಿವೆ ಅನ್ನೋ ಆರೋಪಗಳು ದೊಡ್ಡದಾಗಿ ಕೇಳಿ ಬರ್ತಿದೆ. ನಿಜಕ್ಕೂ ಇಲ್ಲಿ ಲವ್ ಜಿಹಾದ್ ನಡೆದಿದೆಯಾ? ಗಾಯತ್ರಿ ಜಾಲಿಹಾಳ್ ಹರಿಬಿಟ್ಟ ವಿಡಿಯೋಗೂ ಹಿಂದೂ ಪರ ಹೋರಾಟಗಾರ ಬಿಟ್ಟ ಆಡಿಯೋದಲ್ಲೂ ಇರುವ ಅಸಲಿ ಸತ್ಯ ಏನು? ಇದು ಅಪ್ಪಟ ಲವ್ವಾ ಇಲ್ಲ ಲವ್ ಜಿಹಾದ? ಈ ಬಗೆಗಿನ ಡೀಟೇಲ್ಸ್ ಇಲ್ಲಿದೆ ನೋಡಿ. ಇತ್ತೀಚೆಗೆ ನನ್ನ ಬಗ್ಗೆ, ನನ್ನ ಗಂಡನ ಬಗ್ಗೆ ಮುಕಳಪ್ಪ ಲವ್ ಜಿಹಾದ್ ಅಂತ ಏನೇನೋ ಸುದ್ದಿ ಆರೋಪ ಹೊರಸಾತಾರ. ಅದೆಲ್ಲ ಸುಳ್ಳು. ಲವ್ ಜಿಹಾದ್ ಏನೂ ಆಗಿಲ್ಲ. ನಾ ಸ್ವ ಇಚ್ಛೆಯಿಂದ ಇಬ್ರು ಪ್ರೀತಿಸಿ ಮದುವೆ ಆಗೇವಿ. ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗೇವಿ. ಏನ್ ಹರಾಜ್ ಗಿರಾಜ್ ಏನ್ ಮಾಡಕ್ ಹೋಗ್ಬಿಡ, ಸುಮ್ಮನೆ ಉಳಿದ್ ಬಿಡ. ಅವ್ರೆಲ್ಲ ಅವ್ರಿಗೆ ನ್ಯೂಸ್ ಬೇಕಾಗೈತಿ. ಸುಮ್ಮನೆ ಹಿಂಗ್ ಮಾಡ್ಕೊಂತ ಹೋಗ್ತಾರವ್ರು. ನೀ ಅಂದ್ ಬಿಡ್ ಸೀದಾ. ನೀನು ಹೂ ಹೂ ಅನ್ನಕತ್ರ ಅವ್ರು ಮತ್ತಟ ಮೈ ಮೇಲೆ ಬರ್ತಾರವ್ರು. ನಮ್ಗೆ ಗೊತ್ತೇ ತಗೋರಿ ಅಂತ ಬಾಗ್ಲ ಹಾಕಿ ಕುಂತು ಬಿಡ್. ನೀನು ಬಾಗ್ಲ ಒಟ್ಟ ತೆಗ್ಯಾಕ ಹೋಗ್ಬೇಡ. ಆಗೋದು ಫೋನ್ ಹಚ್ಚಿ, ಅಣ್ಣಾಗೋದು ಫೋನ್ ಹಚ್ಚಿ, ನಿಮ್ ಮಗಳದ್ ಹಂಗಿಂಗ ಅಂತಂದ್ರೆ ಇಲ್ರಿ ನಮ್ಗೆ ಒಪ್ಪಿಗೆ ಐತಿರ್ತಾನೆ ಹೇಳಣ್ಣ. ಇಲ್ರಿ ನಮ್ಗೆ ಒಪ್ಪಿಗೆ ಇಲ್ಲ ಹಂಗಿಂಗಂದ್ರೆ ಮತ್ ನಿಮ್ದು ಇದನ್ನ ಮಾಡ್ತಾರ, ನನ್ ಮರ್ಯಾದೆಲ್ಲ ತೆಗಿತಾರ. ಮತ್ ಫೋನ್ಯಾಗ ಮತ್ ಅದು ಯೂಟ್ಯೂಬ್ ಎಲ್ಲ ಇದು ಮಾಡ್ತಾರ ಅವ್ರು. ಅದಕ್ಕೆ ಅವಾಗ ಇಲ್ರಿ ನಮ್ಗೆ ಒಪ್ಪಿಗೆ ಇತ್ತು, ಒಪ್ಪಿಗೆಯಿಂದನೇ ಮಾಡ್ಕೊಂಡಾರ ಅವ್ರು ಅಂತ ಹೇಳಣ್ಣ. ಸೊ ಇದನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಗಾಯತ್ರಿಯನ್ನ ಬ್ರೇನ್ ವಾಶ್ ಮಾಡಿದಂಥ ಆ ಇಸ್ಲಾಮಿನ ಶಕ್ತಿಯ ವಿರುದ್ಧ ಹೋರಾಟವನ್ನು ಮಾಡ್ತೀವಿ, ಅವಳನ್ನ ಮತ್ತೆ ವಾಪಸ್ ತರ್ತೀವಿ ಅಂತನ್ನುವಂಥದ್ದು ನಾನು. ಮುಕಳೆಪ್ಪನ ಮದುವೆಗೆ 108 ವಿಘ್ನ. ದಿನಕ್ಕೊಂದು ಟ್ವಿಸ್ಟ್, ದಿನಕ್ಕೊಂದು ಟರ್ನ್. ಇಲ್ಲಿ ಯಾರು ಯಾರ ಬ್ರೈನ್ ವಾಶ್ ಮಾಡಿದ್ದಾರೆ, ಯಾರು ಯಾರಿಗೆ ಮೋಸ ಮಾಡ್ತಿದ್ದಾರೆ, ಯಾರು ಯಾರನ್ನ ಲವ್ ಮಾಡ್ತಿದ್ದಾರೆ, ಯಾರು ಯಾರನ್ನ ಲವ್ ಜಿಹಾದ್ ಬಲೆಗೆ ತಳ್ತಿದ್ದಾರೆ, ಇದು ಒಟ್ಟಾರೆ ಗೊಂದಲಮಯ ಕೇಸ್. ಒಬ್ಬೊಬ್ಬರದ್ದು ಒಂದು ನಿಲುವು, ಒಬ್ಬೊಬ್ಬರದ್ದು ಒಂದು ಸಮರ್ಥನೆ, ಒಬ್ಬೊಬ್ಬರದ್ದು ಒಂದು ಹಠ. ಪ್ರೀತಿಸಿಯೇ ಮದುವೆಯಾದ್ರ ಗಾಯತ್ರಿ ಮುಕಳೆಪ್ಪ? ಸಪೋರ್ಟ್ ಮಾಡಿದ ಪೋಷಕರಿಂದ ವಿರೋಧವೇಕೆ? ಮುಕಳೆಪ್ಪ ಇದು ಉತ್ತರ ಕರ್ನಾಟಕದ ಜನ ಸಾಮಾನ್ಯವಾಗಿ ಉಪಯೋಗಿಸುವ ಬೈಗುಳವಾದ್ರೂ ಬೈಗುಳವಲ್ಲದ ಪದ. ಅದೇ ಪದವನ್ನ ಉಪಯೋಗಿಸಿ ರೀಲ್ಸ್ ಮಾಡಿದ ಕ್ವಾಜಾ ಶಿರಹಟ್ಟಿ ಎಂಬಾತ ರೀಲ್ಸ್ ದುನಿಯಾದಲ್ಲಿ ತನ್ನದೇ ಹೆಸರು ಮಾಡಿಕೊಂಡಿದ್ದ. ಅವನ ಅಸಲಿ ಹೆಸರನ್ನೇ ಜನರು ಮರೆತು ಹೋಗಿದ್ರು. ಮುಕಳೆಪ್ಪ ಎಂಬ ಹೆಸರೇ ಅವನಿಗೆ ಖಾಯಂ ಆಗಿ ಹೋಯಿತು. ಇಂತಿಪ್ಪ ಈತ ಈಗ ಗಾಯತ್ರಿ ಜಾಲಿಹಾಳ್ ಅನ್ನೋ ತನ್ನ ಸಹ ನಟಿಯನ್ನು ಪ್ರೀತಿಸಿ ಮದುವೆಯಾಗಿದ್ದಾನೆ. ಆದರೆ ಇದು ಲವ್ ಜಿಹಾದ್ ಅನ್ನೋ ಆರೋಪ ಹಿಂದೂ ಪರ ಸಂಘಟನೆಗಳಿಂದ ಕೇಳಿ ಬರ್ತಿದೆ. ಅದಕ್ಕೆ ಈಗಾಗಲೇ ಗಾಯತ್ರಿ ಜಾಲಿಹಾಳ್ ತನ್ನ ಸ್ಪಷ್ಟನೆಯನ್ನ ನೀಡಿದ್ದಾಳೆ. ಇತ್ತೀಚೆಗೆ ನನ್ನ ಬಗ್ಗೆ, ನನ್ನ ಗಂಡನ ಬಗ್ಗೆ ಮುಕಳಪ್ಪ ಲವ್ ಜಿಹಾದ್ ಅಂತ ಏನೇನೋ ಸುದ್ದಿ ಆರೋಪ ಹೊರಸಾತಾರ. ಅದೆಲ್ಲ ಸುಳ್ಳು. ಲವ್ ಜಿಹಾದ್ ಏನೂ ಆಗಿಲ್ಲ. ನಾ ಸ್ವ ಇಚ್ಛೆಯಿಂದ ಇಬ್ರು ಪ್ರೀತಿಸಿ ಮದುವೆ ಆಗೇವಿ. ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗೇವಿ. ಆಮೇಲೆ ನಮ್ಮವ್ವ ನ್ಯೂಸ್ ಮುಂದೆ, ಮೀಡಿಯಾ ಮುಂದೆ ಏನೇನೋ ಸುಳ್ಳು ಆರೋಪ ಹೇಳತ್ತಾಳ, ಏನೇನೋ ಸ್ಟೇಟ್ಮೆಂಟ್ ಕೊಡತ್ತಾಳ. ಅದೆಲ್ಲ ಸುಳ್ಳು ಸುದ್ದಿ. ನಮ್ಮವ್ವ ಮದುವೆ ಆದ್ಮೇಲೆ ಎಷ್ಟೋ ಸಪೋರ್ಟ್ ಮಾಡ್ಯಾಳ ನಮಗೆ. ಆ ಸಪೋರ್ಟ್ ಮಾಡಿದ್ದೆಲ್ಲ ಪ್ರೂಫ್ ನನ್ನ ಕಡೆ ಐತಿ. ಅಪ್ಲೋಡ್ ಮಾಡ್ತೀನಿ ಅಂತ, ನಿಮಗೆಲ್ಲ ತಿಳಿಸ್ತೇನೆ ಅಂತ. ಅದೇನೇನು ಪ್ರೂಫ್ ಅಂತಂದು ಈಗ ಯಾರು ಮಾತು ಕೇಳಿ ಹಂಗೆ ಮಾಡತ್ತಾಳ ಗೊತ್ತಿಲ್ಲ. ಯಾರು ಮೈಂಡ್ ವಾಶ್ ಮಾಡ್ಯಾರಂತೂ ಗೊತ್ತಿಲ್ಲ. ಗಾಯತ್ರಿ ಜಾಲಿಹಾಳ್ ನೀಡಿದ ಸ್ಪಷ್ಟನೆಯಲ್ಲಿ, ನಾನು ಸ್ವ ಇಚ್ಛೆಯಿಂದ ಮದುವೆಯಾಗಿದ್ದೇನೆ. ಇಲ್ಯಾವುದೇ ರೀತಿಯ ಲವ್ ಜಿಹಾದ್ ನಡೆದಿಲ್ಲ. ನನ್ನ ತಂದೆ ತಾಯಿಯನ್ನು ಯಾರೋ ಬ್ರೈನ್ ವಾಶ್ ಮಾಡಿದ್ದಾರೆ.
ಹೀಗಾಗಿ ಅವರು ಏನೇನೋ ಹೇಳಿಕೆಗಳನ್ನ ಮಾಧ್ಯಮಗಳ ಮುಂದೆ ಕೊಡ್ತಿದ್ದಾರೆ. ಅವರು ನನಗೆ ಫುಲ್ ಸಪೋರ್ಟ್ ಮಾಡಿದ ಪ್ರೂಫ್ ಕೂಡ ನನ್ನ ಬಳಿ ಇದೆ ಎಂದು ಇತ್ತೀಚೆಗೆ ವಿಡಿಯೋ ಮಾಡಿದ್ದಳು. ಸದ್ಯ ಅದರ ಬಗ್ಗೆಯೇ ಒಂದು ಆಡಿಯೋವನ್ನ ಕೂಡ ರಿಲೀಸ್ ಮಾಡಿದ್ದಾಳೆ. ನಮ್ಮ ತಂದೆ ತಾಯಿ ನನ್ನ ಗಂಡ ಮುಕಳಪ್ಪ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾರಂತ, ಇನ್ನು ಜೀವ ಬೆದರಿಕೆ ಹಾಕ್ಯಾರಂತ, ಆಮೇಲೆ ನನ್ನ ಅಪಹರಣ ಮಾಡಿ ಕರ್ಕೊಂಡು ಹೋಗ್ಯಾರಂತ ಏನೋ ಕಂಪ್ಲೇಂಟ್ ಕೊಟ್ಟಾರಂತ. ಒಂದ್ ಶಾರ್ಟ್ ಕ್ಲಿಪ್ ಹಾಕ್ತೀನಿ, ಪ್ರೂಫ್ ನೋಡ್ಕೊಂಡ್ ಬರ್ರಿ ಅದನ್ನ. ಸುಮ್ಮನೆ ಇದ್ದು ಬಿಡ್ಬೇವ. ಏನ್ ಹರಾಜ್ ಗಿರಾಜ್ ಏನ್ ಮಾಡಕ್ ಹೋಗ್ಬಿಡ, ಸುಮ್ನೆ ಉಳಿದ್ ಬಿಡ. ಅವ್ರೆಲ್ಲ ಅವ್ರಿಗೆ ನ್ಯೂಸ್ ಬೇಕಾಗೈತಿ, ಸುಮ್ನೆ ಮಾಡ್ಕೊಂತ ಹೋಗ್ತಾರ ಅವ್ರು. ನೀ ಅಂದ್ ಬಿಡ್ ಸೀದಾ, ನೀನು ಹೂ ಹೂ ಅನ್ನಕತ್ರ ಅವ್ರು ಮತ್ತಟ ಮೈ ಮೇಲೆ ಬರ್ತಾರ ಅವ್ರ. ನಮ್ಗೆ ಗೊತ್ತೇ ತಗೋರಿ ಅಂತ ಬಾಗ್ಲ ಹಾಕಿ ಕುಂತ ಬಿಡ್, ನೀನ್ ಬಾಗ್ಲ ಒಟ್ಟ ತೆಗ್ಯಾಕ ಹೋಗ್ಬೇಡ. ಗಾಯತ್ರಿಗೆ ಬ್ಲಾಕ್ ಮೇಲ್ ಮಾಡಿದ್ನ ಮುಕಳೆಪ್ಪ. ಯೂಟ್ಯೂಬ್ ಆದಾಯ ಕಳೆದು ಹೋಗುವ ಭಯ. ಗಾಯತ್ರಿ ಜಾಲಿಹಾಳ್ ಮೂಲತಃ ಮುಂಡಗೋಡದವಳು, ಮಧ್ಯಮ ವರ್ಗದ ಕುಟುಂಬ. ಯೂಟ್ಯೂಬ್ನಲ್ಲಿ ಇದೇ ಮುಕ್ಕಳೆಪ್ಪನ ಜೊತೆ ಸೇರ್ಕೊಂಡು ರೀಲ್ಸ್ ಮಾಡ್ತಾ ಇದ್ಲು, ಅದರಿಂದಲೇ ಕೊಂಚ ಆದಾಯ ಗಳಿಸ್ತಿದ್ಲು. ಈ ವೇಳೆ ಖ್ವಾಜಾ ಅಲಿಯಾಸ್ ಮುಕ್ಕಳೆಪ್ಪ ಹಾಗೂ ಗಾಯತ್ರಿ ನಡುವೆ ಪ್ರೇಮಾಂಕುರವಾಗಿ ಮದುವೆಯವರೆಗೂ ಹೋಗಿದೆ. ನಾವು ಸ್ವ ಇಚ್ಛೆಯಿಂದ ಮದುವೆಯಾಗಿದ್ದೇವೆ ಎಂದು ಗಾಯತ್ರಿ ಹೇಳ್ತಿದ್ದಾಳೆ. ಆದರೂ ಕೂಡ ಹಿಂದೂಪರ ಸಂಘಟನೆಯ ಹೋರಾಟಗಾರ ಕೃಷ್ಣಕುಮಾರ್ ಅವಳನ್ನ ಮುಕ್ಕಳೆಪ್ಪ ಹೆದರಿಸಿ ಬೆದರಿಸಿ ಮದುವೆಯಾಗಿದ್ದಾನೆ ಅಂತಿದ್ದಾರೆ. ಅದಕ್ಕೆ ಸಾಕ್ಷಿಯನ್ನು ಕೂಡ ನೀಡ್ತಿದ್ದಾರೆ. ಮುಕಳಪ್ಪನ ಹೆಂಡತಿ ಒಂದು ಕಾಲ್ ರೆಕಾರ್ಡಿಂಗ್ ರಿಲೀಸ್ ಮಾಡ್ಯಾಳ. ತನ್ನ ತಂದೆ ತಾಯಿ ಅವಳಿಗೆ ಅವ್ರ ಲವ್ ಗೆ ಸಪೋರ್ಟ್ ಮಾಡಿದ್ರ ಮುಂಚೆ ಅನ್ನೋ ರೀತಿಯಲ್ಲಿ ತೋರ್ಸಾಕ್ ಹೋಗ್ಯಾಳ. ಬಟ್ ಅಲ್ಲಿ ಅವ್ರ ತಂದೆ ತಾಯಿ ಇರೋದನ್ನ ಇದ್ದಂಗ ಹೇಳ್ಯಾರ. ಹಿಂದೂ ಪರ ಸಂಘಟನೆಗಳು ನಮ್ಮ ಮನಿ ಕಡೆ ಬರಾಕತ್ತಾವ, ಪಾಪ ಅವ್ರಿಗೆ ಮನಿ ಪ್ರಾಬ್ಲಮ್ ಬಾಳ ಐತಿ, ಅವ್ರದಾದಂತ ಕಷ್ಟ ಐತಿ. ಸೊ ಈಗ ಯಾವ್ದೋ ಒಂದು ಹಿಂದೂ ಹುಡುಗಿ ಮುಸ್ಲಿಂ ಹುಡುಗನ್ ಜೊತೆ ಓಡೋದಾಗ ಅಲ್ಲಿ ಹಿಂದೂ ಪರ ಸಂಘಟನೆಗಳು ಬಂದು ತಂದೆ ತಾಯಿಗೆ ಸಪೋರ್ಟ್ ಮಾಡೇ ಮಾಡ್ತಾರ. ಈಗ ನಾ ಒಂದು ಕಾಲ್ ರೆಕಾರ್ಡಿಂಗ್ ರಿಲೀಸ್ ಮಾಡ್ತೀನಿ. ಆ ಹುಡುಗಿಯವ್ರ ಮಾವನ ಜೊತೆ ಹುಡುಗಿ ಮಾತಾಡ್ಕೊಂಡಿದ್ದ. ಇನ್ನು ಇದೇ ವಿಚಾರವಾಗಿ ಕೃಷ್ಣಕುಮಾರ್ ಒಂದು ಕಾಲ್ ರೆಕಾರ್ಡ್ ಆಡಿಯೋ ಬಿಡುಗಡೆ ಮಾಡಿದ್ದಾರೆ. ಆ ಆಡಿಯೋದಲ್ಲಿ ಗಾಯತ್ರಿ ತನ್ನ ಮಾವನಿಗೆ ಅಪ್ಪ ಅಮ್ಮ ಕಾಲ್ ಮಾಡಿದ್ರೆ ಅವಳು ಸ್ವ ಇಚ್ಛೆಯಿಂದ ಮದುವೆಯಾಗಿದ್ದಾಳೆ, ಯಾರು ಒತ್ತಾಯ ಮಾಡಿಲ್ಲ ಅಂತ ಹೇಳು, ಇಲ್ದಿದ್ರೆ ನನ್ನ ಮಾನ ಮರ್ಯಾದೆಯನ್ನೆಲ್ಲ ಇವರು ಹರಾಜು ಮಾಡ್ತಾರೆ, ನನ್ನ ಯೂಟ್ಯೂಬ್ ವಿಡಿಯೋಗಳಿಗೆ ಹಾನಿ ಮಾಡ್ತಾರೆ. ಈಗ ಅಕಸ್ಮಾತ್ ಏನ್ರಿ ನಿಮಗ ಅವ ಅಪ್ಪ ಫೋನ್ ಹಚ್ಚಿದ್ರ, ಏನು ಉಲ್ಟಾ ಮಾತಾಡ್ಬೇಡ ಮತ್ ಸುಮ್ನೆ ಮತ್ ನನ್ ಲೈಫ್ ಹರಾಜ್ ಮಾಡಿರ್ತಾರ ಇವ್ರ ಮತ್ತೆ ಹೆಣ್ಮಗಳ ಹಂಗ ಹಿಂಗಂತಂದ್. ಅಲ್ಲ ಲೈಫ್ ಹರಾಜ್ ನೀ ಮತ್ ಮದುವೆ ಅಕ್ಕನೆ ಅಂದಾಕಿ ಇದನ್ನ ಅಂದಾಕಿ ನೀ ಎಲ್ಲಾ ಕಡೆ ಸುಮ್ನೆ ಉಳಿದು ಬಿಟ್ಟಿಯಲ್ಲ, ಒಂದಿಟ್ಟು ಫೋನ್ ಇಲ್ಲ ಏನಿಲ್ಲ. ಈಗ ನಾ ಕೇಳಮ್ಮ ಇಲ್ಲಿ ಹೊರಗದೀನಿ ಇಷ್ಟು ಆಮೇಲೆ ಸಂಜೆಗ್ ಮಾತಾಡೋಣಂತೆ. ಒಂದ್ ವೇಳೆ ಅವ ಅಪ್ಪಗದು ಫೋನ್ ಹಚ್ಚಿ ಅಣ್ಣಾಗದು ಫೋನ್ ಹಚ್ಚಿ ನಿಮ್ ಮಗಳದ್ ಹಂಗ ಹಿಂಗಂತಂದ್ರೆ ನಾ ಇಲ್ರಿ ನಮ್ಗ್ ಒಪ್ಪಿಗೆ ಐತಿರ್ತೇನೆ ಹೇಳಣ್ಣ, ಇಲ್ರಿ ನಮ್ಗ್ ಒಪ್ಪಿಗೆ ಇಲ್ಲ ಹಂಗ ಹಿಂಗಂದ್ರೆ ಮತ್ ನಿಮ್ದು ಇದನ್ನ ಮಾಡ್ತಾರೋ ನನ್ ಮರ್ಯಾದೆಲ್ಲ ತೆಗಿತಾರ ಮತ್ ಫೋನ್ಯಾಗದು ಮತ್ ಅದು ಯೂಟ್ಯೂಬ್ ಇದೆಲ್ಲ ಇದ್ ಮಾಡ್ತಾರ ಅವ್ರ. ಅದಕ್ಕೆ ಅವ ಅಪ್ಪಗಿಲ್ರಿ ನಮ್ಗ್ ಒಪ್ಪಿಗೆ ಇತ್ತು, ಒಪ್ಪಿಗೆಯಿಂದನೇ ಮಾಡ್ಕೊಂಡಾರ ಅವ್ರ ಅಂತ ಹೇಳಣ್ಣ. ಅವ ಅಪ್ಪಗ ಅಣ್ಣ ಹಿಂಗ ಹೇಳನಿಲ್ಲ ಅಂದ್ರೆ ಇಲ್ರಿ ನಮ್ಗೆ ಇಷ್ಟ ಇಲ್ಲ ಹಂಗ ಓಡಿ ಮದುವೆ ಹೇಳ ಅಂತಂದ್ರೆ ನನ್ ಲೈಫ್ ಹರಾಜ್ ಮಾಡಿರ್ತಾರ ಮಾಮ ಮತ್ ನನ್ ಮರ್ಯಾದೆ ತೆಗಿರ್ತಾರ ಓನ್ಯಾಗ. ಅದಕ್ಕೆ ಕೃಷ್ಣಕುಮಾರ್ ಹೇಳುವ ಪ್ರಕಾರ ಮುಕ್ಕಳೆಪ್ಪ ಆಕೆಯನ್ನ ಹೆದರಿಸಿ ಬೆದರಿಸಿ ಮದುವೆಯಾಗಿದ್ದಾನಂತೆ. ನನ್ನಿಂದಲೇ ನೀನು ಬೆಳೆದಿದ್ದು, ನಾನೇ ನಿನಗೆ ಹೆಸರು ಕೊಡಿಸಿದ್ದು, ಒಂದು ವೇಳೆ ಮದುವೆಗೆ ನಿರಾಕರಿಸಿದ್ರೆ ನಿನ್ನ ಯೂಟ್ಯೂಬ್ ವಿಡಿಯೋಗಳನ್ನ ಹಾಳು ಮಾಡ್ತೀನಿ, ನಿನಗೆ ಆದಾಯ ಬರದ ರೀತಿಯಲ್ಲಿ ಮಾಡ್ತೀನಿ ಎಂದು ಹೆದರಿಸಿ ಆಕೆಯನ್ನ ಮದುವೆಯಾಗಿದ್ದಾನಂತೆ. ಅಲ್ಪ ಸ್ವಲ್ಪ ಹಣ ನೀಡಿ ರೀಲ್ಸ್ಗಾಗಿ ಹಿಂದೂ ಹುಡುಗಿಯರನ್ನ ಬಳಸಿಕೊಂಡು ಅವರನ್ನ ಮದುವೆಯಾಗುವ ಜಾಲ ಇದು ಅಂತ ಕೃಷ್ಣಕುಮಾರ್ ಆರೋಪ ಮಾಡಿದ್ದಾರೆ. ಇಷ್ಟೆಲ್ಲ ನೋಡಿದ್ಮ್ಯಾಗ ನನ್ಗೆ ಅನ್ಸಿದ್ ಒಂದೇ, ಹಿಂದೂ ಹುಡುಗಿಯರನ್ನ ಲೈಕ್ಸ್ ಫಾಲೋವರ್ಸ್ಗೋಸ್ಕರ ಬೆಳೆಸ್ಕೊಂಡು ಉಪಯೋಗಿಸ್ಕೊಂಡು ದುಡ್ಡು ಮಾಡಿ ಅವ್ರಿಗೂ ಒಂದ್ ಚೂರ್ ದುಡ್ಡು ಕೊಟ್ಟು ದುಡ್ಡಿನ ಆಸೆ ತೋರಿಸಿ ಲಾಸ್ಟಿಗೆ ಇವರು ಬ್ಲಾಕ್ ಮೇಲ್ ಮಾಡ್ಯಾರ. ಇನ್ಸ್ಟಾಗ್ರಾಮ್ ಅಕೌಂಟ್ ಯೂಟ್ಯೂಬ್ ಚಾನಲ್ ಅಕೌಂಟ್ ಕಸ್ಕೊಂಡಿರಬಹುದು. ಹಂಗಾಗಿ ಆ ಹಿಂದೂ ಹುಡುಗಿ ನಾನಿಷ್ಟು ಫೇಮಸ್ ಇದೀನಿ, ಮುಂದೊಂದ್ ದಿನ ಹೀರೋಯಿನ್ ಆಗ್ಬೋದಲ್ಲ ಅಂತ ಹೇಳಿ ಆಸೆಗೆ ಬಿದ್ದು ಮದುವೆ ಆಗಿರಬಹುದಲ್ಲ. ಗಾಯತ್ರಿ ಮದುವೆ ಮುಕ್ಕಳೆಪ್ಪನ ಜೊತೆ ಆಗೋಕೆ ಬಿಡಲ್ಲ. ಧಾರವಾಡದಲ್ಲಿ ಅಬ್ಬರಿಸಿದ ಪ್ರಮೋದ್ ಮುತಾಲಿಕ್. ಈಗಾಗಲೇ ಮುಕ್ಕಳೆಪ್ಪ ವೆಡ್ಸ್ ಗಾಯತ್ರಿ ಅನ್ನೋ ಮದುವೆ ಲವ್ ಜಿಹಾದ್ ಎಂಬ ಹಣೆಪಟ್ಟಿಯನ್ನ ಹೊತ್ತಾಗಿದೆ. ಅದರ ವಿರುದ್ಧ ಈಗ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಹಾಗೂ ಅದರ ಸಂಸ್ಥಾಪಕರೇ ಅಖಾಡಕ್ಕೆ ಇಳಿದಿದ್ದಾರೆ. ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಯಾವುದೇ ಕಾರಣಕ್ಕೂ ಗಾಯತ್ರಿ ಮದುವೆಯನ್ನ ಮುಕ್ಕಳೆಪ್ಪನ ಜೊತೆ ಆಗಲು ಬಿಡಲ್ಲ. ಈಗಾಗಲೇ ಆತ 8 ಹುಡುಗಿಯರ ಜೊತೆ ನಂಟನ್ನ ಹೊಂದಿದ್ದಾನೆ. ಅವನೊಂದಿಗೆ ಗಾಯತ್ರಿ ಮದುವೆ ಆಗೋಕೆ ಬಿಡೋದಿಲ್ಲ ಎಂದು ಗುಡುಗಿದ್ದಾರೆ. ಈಗ ಅವನು ಖ್ವಾಜಾ ಅನ್ನುವಂಥವ್ನು ಬರೇ ನಮ್ಮ ಒಂದು ಗಾಯತ್ರಿ ಅನ್ನುವಂಥ ಒಂದು ಹುಡುಗಿ ಅಲ್ಲ, ಇನ್ನೂ 8-10 ಹುಡುಗಿಯರ ಜೊತೆಗೆ ಅವನ ಸಂಬಂಧ ಇದ್ದಾವೆ. ಎಲ್ಲವನ್ನು ಹೊರಗೆ ಹಾಕ್ತೀವಿ. ಅವಳನ್ನಂತೂ ನಾವು ಅವನ ಜೊತೆಗೆ ಮದುವೆ ಮಾಡಿಸ್ಕೊಡೋದಲ್ಲ. ಈಗಾಗಲೇ ಮೋಸದಿಂದ ಈಗಾಗಲೇ ಚೀಟಿಂಗ್ ಮಾಡಿ ರಿಜಿಸ್ಟರ್ ಮಾಡಿದ್ದಾನೆ. ಒಂದೇ ದಿನ ರಿಜಿಸ್ಟರ್, ಒಂದೇ ದಿನ ಬಾಡಿಗೆದು ಅಗ್ರಿಮೆಂಟ್ ತೊಗೊಂಡು ಹೆಂಗೆ ರಿಜಿಸ್ಟರ್ ಮಾಡ್ತಾರೆ.
ಇದು ಪ್ರಮೋದ್ ಮುತಾಲಿಕ್ ಹೇಳಿರೋ ವಿಚಾರ. ಒಂದು ಹಂತದಲ್ಲಿ ಇದು ಲವ್ ಜಿಹಾದ್ ಅಂತಲೇ ಹಿಂದೂಪರ ಸಂಘಟನೆಗಳು ಹೇಳ್ತಿವೆ. ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯಲು ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿವೆ. ಆದರೆ ಮದುವೆ ಅನ್ನೋದು ಇಬ್ಬರು ವ್ಯಕ್ತಿಗಳ ನಡುವಿನ ವೈಯಕ್ತಿಕ ಅಭಿಪ್ರಾಯ. ಅದಕ್ಕೆ ಕಾನೂನು ಚೌಕಟ್ಟು ಇದೆ. ಯಾರೇ ಬಂದರೂ ಒಬ್ಬರಿಗೊಬ್ಬರು ಒಪ್ಪಿ ಮದುವೆಯಾಗಿದ್ರೆ ಅದನ್ನ ತಡೆಯಲು ಸಾಧ್ಯವಾಗಲ್ಲ. ಮಂಗಳವಾರ ಗಾಯತ್ರಿ ಜಾಲಿಹಾಳ್ನನ್ನ ಕೋರ್ಟಿಗೆ ಹಾಜರುಪಡಿಸಿ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ. ಆಕೆಯನ್ನ ಭೇಟಿಯಾಗಿ ಬಂದ ತಂದೆ ತಾಯಿಗಳು ಗೋಳಾಡಿದ್ದಾರೆ. ಪೋಷಕರು ಹಾಗೂ ಹಿಂದೂಪರ ಸಂಘಟನೆಗಳ ವಿರೋಧದ ನಡುವೆಯೇ ಗಾಯತ್ರಿ ಕೋರ್ಟ್ನಲ್ಲಿ ತನ್ನ ಹೇಳಿಕೆಯನ್ನ ನೀಡಿದ್ದಾಳೆ. ಗಾಯತ್ರಿ ನೀಡಿದ ಹೇಳಿಕೆ ಏನು? ಸಾಂತ್ವನ ಕೇಂದ್ರಕ್ಕೆ ಭೇಟಿ ನೀಡಿ ಬಂದ ಬಳಿಕ ಗಾಯತ್ರಿ ಪೋಷಕರು ತೋಡಿಕೊಂಡ ಗೋಳು ಎಂಥದ್ದು? ವೆಲ್ಕಮ್ ಬ್ಯಾಕ್. ಲವ್ ಜಿಹಾದ್ ಈ ಅಲಗಿನ ಕತ್ತಿಯ ಮೇಲೆ ಮುಕಳೆಪ್ಪ ಮ್ಯಾರೇಜ್ ಸ್ಟೋರಿ ನಡೀತಾ ಇದೆ. ಹಿಂದೂಪರ ಸಂಘಟನೆಗಳು ಮದುವೆ ಆಗೋಕೆ ಬಿಡಲ್ಲ ಅಂತಿದ್ರೆ ಅತ್ತ ಗಾಯತ್ರಿ ಕೋರ್ಟ್ನಲ್ಲಿ ನಿಂತು ತನ್ನ ನಿಲುವನ್ನ ಸ್ಪಷ್ಟಪಡಿಸಿದ್ದಾಳೆ. ಮತ್ತೊಂದ್ ಕಡೆ ಅವಳ ತಂದೆ ತಾಯಿ ಬೇರೆನೇ ಹೇಳ್ತಾ ಇದ್ದಾರೆ. ಮುಕಳೆಪ್ಪನ ಮ್ಯಾರೇಜ್ ಸ್ಟೋರಿಯಲ್ಲಿ ಏನೆಲ್ಲ ನಡೆದಿದೆ ಬನ್ನಿ ನೋಡ್ಕೊಂಬರೋಣ. ಕಳೆದ ಹಲವು ದಿನಗಳಿಂದ ಹಲವು ಟ್ವಿಸ್ಟ್ಗಳನ್ನ ಪಡೆದುಕೊಳ್ತಿದೆ. ಕೆಲವರು ಇದು ಪರಿಶುದ್ಧ ಪ್ರೇಮ ಎಂದು ಹೇಳ್ತಿದ್ರೆ, ಮತ್ತೊಬ್ಬರು ಇದು ಲವ್ ಜಿಹಾದ್. ಹಿಂದೂ ಹುಡುಗಿಯರನ್ನು ಲವ್ ಜಿಹಾದ್ ಅನ್ನೋ ಬಲಿಪೀಠಕ್ಕೆ ಕರೆದೊಯ್ಯುವ ವೇದಿಕೆ ಅನ್ನೋ ಮಾತುಗಳು ಕೂಡ ಕೇಳಿಬಂದಿವೆ. ಸದ್ಯ ಇಬ್ಬರ ಕಲ್ಯಾಣಕ್ಕೆ ಒಂದು ತಾರ್ಕಿಕ ಅಂತ್ಯವಂತೂ ಬಿದ್ದಿದೆ. ಆದ್ರೆ ಅದಕ್ಕೂ ಮೊದಲು ಏನೆಲ್ಲಾ ಬೆಳವಣಿಗೆಗಳು ನಡೆದುವು ಅಂತ ಸಣ್ಣದಾಗಿ ನೋಡ್ತಾ ಹೋಗೋದಾದ್ರೆ, ಜೂನ್ 5, 2025 ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದ ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಯೂಟ್ಯೂಬರ್ ಮುಕಳೆಪ್ಪ ಅಲಿಯಾಸ್ ಕ್ವಾಜಾ ಬಂದೆ ನವಾಜ್ ಶಿರಹಟ್ಟಿ ಜೊತೆಗೆ ಗಾಯತ್ರಿ ಯಲ್ಲಪ್ಪ ಜಾಲಿಹಾಳ್ ಅನ್ನೋ ಯುವತಿ ಜೊತೆ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದ. ಗಾಯತ್ರಿ ತಂದೆ ತಾಯಿ ನನ್ನ ಮಗಳನ್ನ ಮುಕಳೆಪ್ಪ ಕಿಡ್ನಾಪ್ ಮಾಡಿದ್ದಾನೆ ಅಂತ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಆಗಸ್ಟ್ 21ರಂದು ದೂರು ನೀಡಿದ್ರು. ಬಳಿಕ ಪೊಲೀಸರು ಇಬ್ಬರನ್ನ ಪೊಲೀಸ್ ಠಾಣೆಗೆ ಕರೆಸಿ ಹೇಳಿಕೆ ಪಡೆದುಕೊಂಡ್ರು. ಗಾಯತ್ರಿಯನ್ನ ಸಾಂತ್ವನ ಕೇಂದ್ರದಲ್ಲಿ ಇರಿಸಿದ್ರು. ಸಾಂತ್ವನ ಕೇಂದ್ರದಲ್ಲಿ ಮಗಳೊಂದಿಗೆ ಪೋಷಕರ ಮಾತು. ಮಂಗಳವಾರ ಗಾಯತ್ರಿ ಜಾಲಿಹಾಳ ಪೋಷಕರು ಸಾಂತ್ವನ ಕೇಂದ್ರದಲ್ಲಿ ಅವರ ತಾಯಿ ಶಿವಕ್ಕ ಹಾಗೂ ತಂದೆ ಆಕೆಯನ್ನ ಭೇಟಿ ಮಾಡಿ ಮಾತನಾಡಿದ್ದಾರೆ. ಆದರೆ ಅವರ ಮಾತಿಗೆ ಗಾಯತ್ರಿ ಯಾವುದೇ ರೀತಿಯ ಸೊಪ್ಪು ಹಾಕಿಲ್ಲ, ಯಾವುದಕ್ಕೂ ಒಪ್ಪಿಗೆ ನೀಡಿಲ್ಲ. ತನ್ನ ನಿರ್ಣಯಕ್ಕೆ ಬದ್ಧವಾಗಿರುವಂತೆ ಕಂಡು ಬಂದಿದೆ. ಹೀಗಾಗಿಯೇ ಆಚೆ ಬಂದ ಮೇಲೆ ಮಾಧ್ಯಮಗಳ ಜೊತೆ ಮಾತನಾಡಿದ ಗಾಯತ್ರಿ ಶಿವಕ್ಕ, ಮುಕಳೆಪ್ಪ ನನ್ನ ಮಗಳ ತಲೆಯನ್ನ ಪೂರ್ಣವಾಗಿ ಕೆಡಿಸಿದ್ದಾನೆ, ಅವಳು ಹುಚ್ಚಿಯಂತೆ ಮಾತನಾಡ್ತಿದ್ದಾಳೆ ಅಂತ ಗೋಳು ತೋಡಿಕೊಂಡಿದ್ದಾರೆ. ನಾನು ನೋಡದನ ಮೊದ್ಲಿನ ತರ ಮಾತಾಡ್ಲಿಲ್ಲ. ನಮ್ ಕೂಡ ಪೂರ ಆಕಿ ತಲೆ ಕೇಳಿಸ್ಬಿಟ್ಟಾಳ್ರಿ. ಮುಕಳೆಪ್ಪ ಒಂದ ಹಿಡ್ತಾನ ಹಿಡ್ಕೊಂಡು ನಿಂತು ಬಿಟ್ಟಾಳ್ರಿ. ಆಕಿ ಹಂಗಲ್ವಾ ಹಿಂಗಲ್ವಾ ಅಂದ್ರು ಏನು ಮಾತಾಡವಳ್ರಿ. ಆಕಿ ಪೂರ ತಲೆ ತಿಕ್ಕಿ ಹುಚ್ಚಿಡ್ದತ್ರಿ. ಆಕಿಗೆ ಈಗ ತಲೆ ಕೆಟ್ಟಾರಂಗ ಮಾತಾಡತ್ತಾಳ್ರಿ. ಒಂದ್ ಈಗ ಚಂದ ಮಾತಾಡ್ರಿ. ಮತ್ತ ಈಗ ಏನ್ ಮಾಡಿದ್ರಿ? ಮುಂದೆ ಹೆಂಗ್ ಮಾಡಿದ್ರಿ? ಈಗ ಆಕಿದು ಮುಂದುವರ್ಸ್ಬೇಕ್ರಿ. ಅಂದ್ರೆ ಆಕಿ ತಲೆ ಒಟ್ಟು ವಾಶ್ ಆಗೋ ಮಟ ನಾವು ಮುಂದುವರ್ಸಾರ. ಅಲ್ಲ, ಈಗ ನಮ್ಮ ತಂದೆ ತಾಯಿ ತಲೆ ಕೆಡ್ಸಾರ ಅಂತ ಆಕಿನ ಆರೋಪ ಮಾಡತ್ತಾಳ. ಏನ್ರಿ ನನಗೆ ಇಷ್ಟು ಜನ ಅದಾರೆ, ಪೂರ ತಲೆ ಕೆಟ್ಟತ್ರಿ. ಮೊದ್ಲಿನ ತರ ನಾವು ಹತ್ತು ಕರೆದು ಬಾರ್ವಾ ಒಂದ ದಿನ 2 ದಿನ ಬಾ ಅಂದ್ರ ನಾ ಈಗ ಸದ್ಯ ಬರೋದೇ ಇಲ್ಲ, ಎಲ್ಲಾರು ಅವ್ರವ್ರ ಮನೆಗೆ ಹೋಗಿ ಬರ್ಬೇಕು ಅಂತ ಆರೋಪ ಮಾಡತ್ತಾಳ್ರಿ. ಅಲ್ಲ, ಈಗ ನೀವು ಬಂದಾಗ ಭೇಟಿ ಮಾಡಕ್ ಒಲ್ಲೇನ್ರಿ? ಈಗ ಆಕಿ ಚಂದ ನಮ್ ಕೂಡ ಮಾತಾಡಲಿಲ್ರಿ. ಮುಖ ಕೊಟ್ಟಾಕಿ ತಲೆ ಕೆಟ್ಟತ್ರಿ. ಆಕಿ ಮಾತಾಡಕ್ ಕರೆದ್ರ ಬಾ ಅಂತ ತಲೆ ಕೆಟ್ಟತಿ, ನೀವು ಹೋಗ್ಬಿಡ್ರಿ. ಅದ ತಲೆ ಪೂರ ಕೆಡ್ಸ್ಯಾನ್ರಿ ಮುಕಳೆಪ್ಪ. ಆಕಿ ತಲೆಗೆ ಹಾಕಿ ತಿಕ್ಕ್ಯಾರ್ರಿ. ಅವ್ರು ಹುಚ್ಚಿಡ್ದತ್ರಿ ಆಕಿಗೆ. ಸದ್ಯಕ್ಕೆ ನನ್ನ ಮಗಳಿಗೆ ಆ ಹುಚ್ಚು ಒಟ್ಟ ಬಿಡಿಸು ದೈವ ಎಲ್ಲ ಏನ್ ಮಾಡ್ತೀರಿ ಮಾಡಿದ್ರಿ. ನಮಗೆ ಬುದ್ಧಿ ಹೇಳ್ತಿದ್ದ ಮಗಳು ಹೀಗೆ ಮಾಡಿದ್ದಾಳೆ. ಮಾಧ್ಯಮಗಳ ಎದುರು ಗಾಯತ್ರಿ ತಂದೆಯ ಅಳಲು. ಇನ್ನು ಸಾಂತ್ವನ ಕೇಂದ್ರದಲ್ಲಿ ಮಗಳನ್ನ ಭೇಟಿಯಾಗಿ ಆಚೆ ಬಂದ ಗಾಯತ್ರಿ ಜಾಲಿಹಾಳ್ ತಂದೆ ಯಲ್ಲಪ್ಪ ಜಾಲಿಹಾಳ್, ನಮ್ಮ ಮಗಳು ನಮಗೆ ಬುದ್ಧಿ ಹೇಳುವಷ್ಟು ಜಾಣೆ, ಅವಳು ಈ ರೀತಿ ಕೆಲಸ ಮಾಡುವಂತ ಹುಡುಗಿಯಲ್ಲ. ಮುಕಳೆಪ್ಪ ಆಕೆಯನ್ನ ಅಕ್ಕ ಅಂತ ಕರೀತಿದ್ದ. ಆದ್ರೆ ಈಗ
ಆಕೆಯ ತಲೆ ಕೆಡಿಸಿ ಮದುವೆಯಾಗಿದ್ದಾನೆ. ಅವನ ಜೊತೆಗಿನ ಮದುವೆಗೆ ನಮ್ಮ ತೀವ್ರ ವಿರೋಧವಿತ್ತು ಅಂತ ಅಳಲು ತೋಡ್ಕೊಂಡಿದ್ದಾರೆ. ಅವ್ರ ಮಗಳು ನಮ್ಮ ಒಂದ ಮತ ಐತ್ರಿ, ಆಕಿದ 3 ವರ್ಷ ಆಗೈತ್ರಿ. ಮಕ್ಕಳು ನಮ್ಮ ಉತ್ತರ ಬುದ್ಧಿ ಒಳಗೆ ಆಯ್ಕ್ರಿ, ಆ ಟೈಪ್ ಇಲ್ಲ ಐತ್ರಿ. ಅದಕ್ಕೆ ಏನೈತಂದ್ರೆ ತಲೆ ಪೂರ ಆಕಿದ ಬ್ರ್ಯಾಂಡ್ ಬದಲಾವಣೆ ಆಕಿಗೆ ತಲೆ ಫುಲ್ ಮಾಡೋ ನನ್ನ ಮದುವೆಗೆ ತಂದೆ ತಾಯಿನ ಪೋಷಕರ ಸಪೋರ್ಟ್ ಮಾಡಿದ್ರು ನನಗೆ ಅಂತ ಹೇಳ್ತಾರೆ. ಅದೇ ನಾವು ಸಪೋರ್ಟ್ ಮಾಡಿಲ್ಲ. ಆಕಿ ಸಪೋರ್ಟ್ ಯಾರು ಮಾಡ್ತಾರೆ? ನನಗೆ ಆಕಿ ನಮ್ಮ ಮಗಳು ಚಲೋ ಅಲ್ಲಿ ಬೆಳೆದ ನಾನು ಆಕಿಗೆ ಇದಕ್ಕಲ್ಲ ಅದಕ್ಕೆ ಅವನೇ ಅದಕ್ಕೆ ತಲೆ ಕೆಡಿಸಿ ನಮ್ ಕೂಡ ಚಂದಾಗ ಅಣ್ಣ ಈ ಮದುವೆ ನೀವು ಕೂಡ ವಿರೋಧ ಮಾಡಿದ್ರಿ. ನಮ್ ಗೊತ್ತಿಲ್ಲ ಮದುವೆ ಮಾಡ್ಕೊಂಡು ಅಲ್ಲಿ ಸರಿ ಇಲ್ರಿ, ಅಲ್ಲಿ ಸರಿ ಆಗೈತಿ. ಗುಲ್ಬರ್ಗಾಗೂ ಕಂಪ್ಲೀಟ್ ಆಗೈತಿ. ಈಗ ಅದು ಕೇಸ್ ಆಗೈತಿ. ಈಗ ಅಲ್ಲಿ ಒಂದು ಬ್ರಾಂಡ್ ಪೂರ್ತಿ ಆಗೈತಿ. ಪೂರ ಸುಳ್ಳು ಸುದ್ದಿ ಹೇಳಿ ಮದುವೆ ಬಂದ ನಾವು. ನ್ಯಾಯಾಲಯದಲ್ಲಿ ಹೇಳಿಕೆ ನೀಡಿದ ಗಾಯತ್ರಿ ಜಾಲಿಹಾಳ್. ಮಂಗಳವಾರ ಮಧ್ಯಾಹ್ನ ಹಳೆ ಹುಬ್ಬಳ್ಳಿ ಪೊಲೀಸರು ಗಾಯತ್ರಿ ಜಾಲಿಹಾಳ್ಳನ್ನು ಸಾಂತ್ವನ ಕೇಂದ್ರದಿಂದ ಕೋರ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಆಕೆ ನ್ಯಾಯಾಧೀಶರ ಮುಂದೆ ತನ್ನ ಹೇಳಿಕೆಯನ್ನ ದಾಖಲಿಸಿದ್ದಾಳೆ. ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ದಾಖಲಾದ ಕಿಡ್ನಾಪ್ ಕೇಸ್ ಪ್ರಕರಣದ ವಿಚಾರಕ್ಕೆ ಸಂಬಂಧಿಸಿದಂತೆ ಗಾಯತ್ರಿ ಸೆಕ್ಷನ್ 164ರ ಅಡಿಯಲ್ಲಿ ಹೇಳಿಕೆಯನ್ನ ದಾಖಲಿಸಿದ್ದಾಳೆ. ನನ್ನ ಹೆತ್ತವರ ಆರೋಪ ಸುಳ್ಳು ಎಂದ ಗಾಯತ್ರಿ, ನನ್ನ ಸ್ವಇಚ್ಛೆಯಿಂದ ಮುಕಳೆಪ್ಪನನ್ನ ಮದುವೆಯಾಗಿದ್ದೇನೆ ಎಂದು ಹೇಳಿಕೆಯನ್ನ ನೀಡಿದ್ದಾಳೆ. ಇದರಿಂದಾಗಿ ಗಾಯತ್ರಿ ತಂದೆ ತಾಯಿಗೆ ಹಾಗೂ ಹಿಂದೂಪರ ಸಂಘಟನೆಗಳಿಗೆ ತೀವ್ರ ಮುಖಭಂಗ ಆದಂತಾಗಿದೆ. ಇತ್ತೀಚೆಗೆ ನನ್ನ ಬಗ್ಗೆ, ನನ್ನ ಗಂಡನ ಬಗ್ಗೆ ಮುಕಳಪ್ಪ ಲವ್ ಜಿಯಾದ್ ಅಂತ ಏನೇನೋ ಸುದ್ದಿ ಆರೋಪ ಹೊರಸಾತಾರ. ಅದೆಲ್ಲ ಸುಳ್ಳು. ಲವ್ ಜಿಯಾದ್ ಏನೂ ಆಗಿಲ್ಲ. ನಾ ಸ್ವ ಇಚ್ಛೆಯಿಂದ ಇಬ್ಬರು ಪ್ರೀತಿಸಿ ಮದುವೆ ಆಗೇವಿ, ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗೇವಿ. ಆಮೇಲೆ ನಮ್ಮವ್ವ ನ್ಯೂಸ್ ಮುಂದೆ, ಮೀಡಿಯಾ ಮುಂದೆ ಏನೇನೋ ಸುಳ್ಳು ಆರೋಪ ಹೇಳತ್ತಾಳ, ಏನೇನೋ ಸ್ಟೇಟ್ಮೆಂಟ್ ಕೊಡತ್ತಾಳ. ಅದೆಲ್ಲ ಸುಳ್ಳು ಸುದ್ದಿ. ನಮ್ಮವ್ವ ಮದುವೆ ಆದ್ಮೇಲೆ ಎಷ್ಟೋ ಸಪೋರ್ಟ್ ಮಾಡ್ಯಾಳ ನಮಗೆ. ಆ ಸಪೋರ್ಟ್ ಮಾಡಿದ್ದೆಲ್ಲ ಪ್ರೂಫ್ ನನ್ನ ಕಡೆ ಐತಿ, ಅಪ್ಲೋಡ್ ಮಾಡ್ತೀನಿ ಅಂತ ನಿಮಗೆಲ್ಲ ತಿಳಿಸ್ತೇನೆ ಅಂತ. ಅದೇನೇನು ಪ್ರೂಫ್ ಅಂತಂದು ಈಗ ಯಾರು ಮಾತು ಕೇಳಿ ಹಂಗೆ ಮಾಡತ್ತಾಳ ಗೊತ್ತಿಲ್ಲ, ಯಾರು ಮೈಂಡ್ ವಾಶ್ ಮಾಡ್ಯಾರಂತೂ ಗೊತ್ತಿಲ್ಲ. ಗಾಯತ್ರಿ ಹೇಳಿಕೆಯಿಂದ ಕೇಸ್ ಬಹುತೇಕ ಕ್ಲೋಸ್. ಹೇಳಿಕೆ ನೀಡಿ ಸಾಂತ್ವನ ಕೇಂದ್ರಕ್ಕೆ ಗಾಯತ್ರಿ ವಾಪಸ್. ಇನ್ನು ಗಾಯತ್ರಿ ಜಾಲಿಹಾಳ್ ನ್ಯಾಯಾಲಯಕ್ಕೆ ನೀಡಿರುವ ಸ್ವ ಇಚ್ಛೆ ಹೇಳಿಕೆಯಿಂದಾಗಿ ಬಹುತೇಕ ಕಿಡ್ನಾಪ್ ಕೇಸ್ ಕ್ಲೋಸ್ ಆದಂತೆ ಆಗಿದೆ. ಹುಡುಗಿಯ ಹೇಳಿಕೆಯೇ ಅತಿ ಹೆಚ್ಚು ಕೇಸ್ ಮೇಲೆ ಪರಿಣಾಮ ಬೀರೋದ್ರಿಂದ ಕಿಡ್ನಾಪ್ ಕೇಸ್ ಕ್ಲೋಸ್ ಆಗುವ ಸಾಧ್ಯತೆ ಹೆಚ್ಚಿದೆ. ಇನ್ನು ಕ್ವಾಜಾ ಅಲಿಯಾಸ್ ಮುಕಳೆಪ್ಪ ಪರಾರಿಯಾಗಿದ್ದು ಸದ್ಯದಲ್ಲಿಯೇ ಆತನ ಹೇಳಿಕೆ ಪಡೆದು ಕೇಸ್ ಕ್ಲೋಸ್ ಮಾಡುವ ಸಾಧ್ಯತೆ ಇದೆ. ಇನ್ನು ಗಾಯತ್ರಿ ಜಾಲಿಹಾಳ್ ತನಗೆ ಜೀವ ಬೆದರಿಕೆ ಇದೆ ಎಂದು ಹೇಳಿದ ಕಾರಣ ನ್ಯಾಯಾಲಯಕ್ಕೆ ಹೇಳಿಕೆ ನೀಡಿದ ಬಳಿಕ ಪೊಲೀಸರು ಆಕೆಯನ್ನ ಮರಳಿ ಸಾಂತ್ವನ ಕೇಂದ್ರಕ್ಕೆ ಕಳುಹಿಸಿದ್ದಾರೆ. ಮುಕ್ಕಳೆಪ್ಪನ ವಿಡಿಯೋದಲ್ಲಿ ನಟಿಸಿದ್ರು ಗಾಯತ್ರಿ ತಾಯಿ. ಮಗಳು ಹಣ ನೀಡಲಿಲ್ಲವೆಂದು ಇಷ್ಟೆಲ್ಲ ಡ್ರಾಮಾ ಆಯಿತಾ? ಒಂದು ಮೂಲಗಳ ಪ್ರಕಾರ ಈ ಹಿಂದೆ ಗಾಯತ್ರಿ ತಾಯಿ ಶಿವಕ್ಕ ಕೂಡ ಮುಕ್ಕಳೆಪ್ಪನ ಕಾಮಿಡಿ ವಿಡಿಯೋ ಹಾಗೂ ರೀಲ್ಸ್ಗಳಲ್ಲಿ ನಟಿಸಿದ್ದಾರೆ. ಅವನೊಂದಿಗೆ ಈ ಹಿಂದೆ ಆಪ್ತವಾಗಿಯೇ ಇದ್ರು ಅಂತ ಅನೇಕರು ಸ್ಥಳೀಯರು ಹೇಳ್ತಿದ್ದಾರೆ. ಕ್ವಾಜಾ ಅಲಿಯಾಸ್ ಮುಕಳೆಪ್ಪ ಶಿವಕ್ಕನಿಗೆ ಒಂದು ಶೂಟ್ಗೆ 5,000 ರೂಪಾಯಿ ಸಂಭಾವನೆ ಕೊಡ್ತಿದ್ನಂತೆ. ಅಲ್ಲದೆ ಒಂದು ಐಫೋನ್ ಕೂಡ ಕೊಡಿಸಿದ್ನಂತೆ. ಅಲ್ಲಿ ತೆಳಗ್ ಕುಂದ್ರ ಅಂತ ಹೇಳಕತ್ತೀನಿ ನಿನಗ. ಇಲ್ಲಿ ಮ್ಯಾಲ ಕುಂದ್ರಂಗಿಲ್ಲ ನೀನ. ನಿನಗಾಗ್ಲಿ ತಂದಿಲ್ಲ ಇದನ್ನ ಸೋಪಾನ ತಿಳ್ಕೊವಟ್. ಒಮ್ಮೆ ಹೇಳಿದ್ರ ಅರ್ಥ ಆಗತ್ತಾನ ಇಲ್ಲಿ ನಿನಗ. ಹಾ ಮತ್ತೆ ಬಂದಿದ್ರ ಮ್ಯಾಗ ಕುಂದ್ರತಿ. ಹೊಟ್ಟಿಗೆ ಏನ್ ತಿಂತೀನಿ ನೀನ? ನೀವೇನ್ ತಿಂತೀರಿ ಅದ ತಿಂತೇನಿ ನಾನು. ಮಾಡೋ ಕೆಲಸ ಬಿಟ್ಬಿಟ್ಟು ಬಂದ್ ಕುಂದ್ರತಾನೆ ಇಲ್ಲಿ ಸೋಪಾನ್ ಮೇಲೆ. ಇದು ಅಲ್ಲದೆ ಯೂಟ್ಯೂಬ್ನಿಂದ ಬಂದ ಹಣದಲ್ಲಿಯೇ ಗಾಯತ್ರಿ ತನ್ನ ತಂದೆ ತಾಯಿಗೆ ಪ್ರತಿ ತಿಂಗಳು 50,000 ರೂಪಾಯಿ ನೀಡ್ತಿದ್ಲಂತೆ. ಅವಳು ನೀಡುತ್ತಿದ್ದ ಹಣದಿಂದಲೇ ಹೆಚ್ಚು ಕಡಿಮೆ ಮನೆ ನಡೀತಾ ಇತ್ತಂತೆ. ಗಾಯತ್ರಿ ಯಾವಾಗ ಜೂನ್ 5ರಂದು ಮದುವೆಯಾಗಿ ಹೊರಟು ಹೋದ್ಲೋ ಇಲ್ಲಿ ಬರಬೇಕಾದ ಹಣಕ್ಕೆ ಕತ್ತರಿ ಬಿದ್ದಿದೆ. ಹೀಗಾಗಿಯೇ ಗಾಯತ್ರಿ ಪೋಷಕರು ಆಕೆಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಿದೆ. ಹಿಂದೂ ಸಂಘಟನೆಗಳ ವಿರುದ್ಧ ಸಿಡಿದೆದ್ದ ಗುರುನಾಥ್. ದೊಡ್ಡವರ ಮಕ್ಕಳ ಮದುವೆ ಮುರಿರಿ ಎಂದು ಗುಡುಗು.
ಇನ್ನು ಕ್ವಾಜಾ ಅಲಿಯಾಸ್ ಮುಕಳೆಪ್ಪ ಮತ್ತು ಗಾಯತ್ರಿ ಮದುವೆ ವಿಚಾರವಾಗಿ ಮಾತನಾಡಿರುವ ಸಾಮಾಜಿಕ ಹೋರಾಟಗಾರ ಗುರುನಾಥ್ ಉಳ್ಳಿಕಾಶಿ ಇಬ್ಬರು ಕಾನೂನಿನ ಮೂಲಕವೇ ಮದುವೆಯಾಗಿದ್ದಾರೆ, ಅದನ್ನ ನ್ಯಾಯಾಲಯದಲ್ಲಿ ಹೇಳಿದ್ದಾರೆ ಕೂಡ. ಆದರೆ ಅನ್ಯ ಧರ್ಮದ ಮದುವೆಗಳ ವಿರುದ್ಧ ಹಿಂದೂ ಸಂಘಟನೆಗಳ ಜಾತಿವಾದ ತಾಂಡವವಾಡ್ತಿದೆ. ಅವರದೇ ಸಂಘಟನೆಯ ಹಾಗೂ ಪಕ್ಷದ ನಾಯಕರ ಹೆಣ್ಣು ಮಕ್ಕಳು ಮುಸ್ಲಿಂ ಹುಡುಗರನ್ನ ಮದುವೆಯಾಗಿದ್ದಾರೆ. ಅಬ್ಬಾಸ್ ನಖ್ವಿಯಿಂದ ಹಿಡಿದು ಸುಬ್ರಹ್ಮಣ್ಯ ಸ್ವಾಮಿಯ ಮಗಳು ಕೂಡ ಮುಸ್ಲಿಂ ಹುಡುಗನನ್ನೇ ವರಿಸಿದ್ದಾರೆ. ಅಂಥವರ ಮದುವೆ ಮುರಿದು ನಂತರ ಇಂಥವರ ಮದುವೆ ಮುರಿಯಲು ಬರಲಿ ಅಂತ ಗುಡುಗಿದ್ದಾರೆ. ಒಂದು ಹಂತದಲ್ಲಿ ಮುಕಳೆಪ್ಪ ಹಾಗೂ ಗಾಯತ್ರಿ ಲವ್ ಸ್ಟೋರಿ ಮದುವೆಯೊಂದಿಗೆ ವಿವಾದವೆದ್ದು ನ್ಯಾಯಾಲಯದ ಮೂಲಕ ಸುಖಾಂತ್ಯ ಕಂಡಂತಾಗಿದೆ. ಮುಂದೆ ಏನೆಲ್ಲ ಕಾನೂನು ಕ್ರಮಗಳು ನಡೆಯಲಿವೆಯೋ ಅದನ್ನ ಮುಗಿಸಿ ತಮ್ಮ ಪಾಡಿಗೆ ತಾವು ಸಂಸಾರ ಮಾಡಿಕೊಳ್ಳುವ ಹಾದಿಯೂ ಕೂಡ ಸುಗಮವಾಗಿದೆ. ಆದರೆ ಈ ವಿಚಾರವಾಗಿ ಮುಂದೆ ಯಾವ ವಿವಾದಗಳು ಹೆಡೆ ಎತ್ತಲಿವೆಯೋ ಅನ್ನೋ ಅನುಮಾನಗಳು ಕೂಡ ಇವೆ. ಗಾಯತ್ರಿ ವೆಡ್ಸ್ ಮುಕಳೆಪ್ಪ ಪ್ರಕರಣ ನೂರಾರು ವಿಘ್ನಗಳನ್ನ ಎದುರಿಸಿದ ಬಳಿಕವೂ ಕೊನೆಗೆ ಸುಖಾಂತ್ಯ ಕಾಣುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.